ಏನ್ ನಮ್ ಕಂಡ್ರು ಉಳ್ಕೊಳ್ಳೋರು ಒಬ್ರ ಇಬ್ರ ದುಶ್ಮನ್ ಕಹಾ ಹೇ ಅಂದ್ರೆ ಊರ್ ತುಂಬಾ ಹೇ. ಜಗತ್ತನ್ನೇ ಗೆಲ್ಲುವ ಆಸೆ ನಂದಮ್ಮ. ಹಾಯ್ RM ಫ್ಯಾಮಿಲಿ, ಗುಡ್ ಮಾರ್ನಿಂಗ್. ಇವತ್ತು ವರಲಕ್ಷ್ಮಿ ಹಬ್ಬ ಇರೋದ್ರಿಂದ ನಾವು ವರಲಕ್ಷ್ಮಿ ಹಬ್ಬ ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ, ನಾರ್ಮಲಾಗೇ ಪೂಜೆ ಮಾಡ್ತೀವಿ. ಇವತ್ತಿನ ಲಾಗು ಯಾವ ಥರ ಪೂಜೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಅಷ್ಟೇ. ನಮ್ಮ ಮನೇಲಿ ನೋಡಿ, ನಮ್ಮ ಉಮಾ ಮತ್ತು ನಮ್ಮ ಭಾಗ್ಯ ಬೆಳಿಗ್ಗೆನೇ ಎದ್ದು ರಂಗೋಲಿ ಹಾಕ್ತವ್ರೆ. ನಮ್ಮ ಉಮ್ಮಂಗೆ ರಂಗೋಲಿ ಹಾಕೋದಂದರೆ ಫುಲ್ ಇಷ್ಟ ಅಲ್ವಾ ಅಮ್ಮ? ಹಾಂ, ಭಾಗ್ಯಂಗೆ ಅವಳು ಚಡ್ಡಿ ಭಾಗ್ಯ ಅಂತಲೇ ಫೇಮಸ್ಸು. ಹಬ್ಬದ ದಿನವೂ ಚಡ್ಡಿ ಹಾಕ್ಕೊಂಡೇ ಓಡಾಡ್ತಾ ಇರ್ತಾಳೆ. ಒಂದು ಟ್ರೆಡಿಷ್ನಲ್ ಆಗಿ ಇರೋಕ್ಕೆ ಬಿಡಲ್ಲ. ಇವಳು ಆಪೋಸಿಟ್ ಕ್ಯಾರೆಕ್ಟರ್ ಅವಳಿಗೆ. ಅಂದರೆ ಇವಳು ಫುಲ್ಲು ಟ್ರೆಡಿಷ್ನಲು, ಸೀರೆ ಎಲ್ಲ ಯಾವಾಗಲೂ ಸೀರೆ ಉಟ್ಕೊಬೇಕು. ಸೀರೆ ಉಟ್ಕೊಂಡೆ ಮನೆ ಕೆಲಸ ಎಲ್ಲ ಬೇಕಾದರೂ ಮಾಡ್ತಾಳೆ ನಮ್ಮಮ್ಮ ಅಲ್ವಾ ಉಮ್ಮ? ಮಾಡ್ತೀನಿ. ಹೇಳು, ಸೀರೆ ಏನು ಇಷ್ಟ ನಿಮಗೆ? ಸೀರೆ ಅಂದರೆ ಇಷ್ಟ ನನಗೆ. ಸೀರೆಯಲ್ಲೇ ಚೆನ್ನಾಗಿ ಕಾಣಿಸ್ತೀನಿ ನಾನು. ಹೌದಾ? ನೀನು ಚಡ್ಡಿಲೇ ಚೆನ್ನಾಗಿ ಕಾಣಿಸ್ತೀನಿ. ಚಡ್ಡಿಲೇ ಚೆನ್ನಾಗಿ ಕಾಣಿಸ್ತೀನಪ್ಪ ನನಗೆ. ಸೀರೆ ಗೀರೆ ಎಲ್ಲ ಆಗಿ ಬರಲ್ಲ. ರಂಗೋಲಿ ಎಲ್ಲ ಬಿಡ್ತಾವ್ರೆ, ಪೂಜೆದೆಲ್ಲ ಮಾಡೋಣ. ಆದರೂ ನಾವು ಏನು ಅಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ ವರಲಕ್ಷ್ಮಿ ಹಬ್ಬ. ನಾರ್ಮಲಾಗಿ ಅಮ್ಮಂಗೆ ಪೂಜೆ ಮಾಡಬೇಕು, ಮಾಡ್ತೀವಿ. 1 hour later. 5 ಗಂಟೆಯಿಂದ ನಮ್ಮ ಭಾಗ್ಯ ರಂಗೋಲಿ ಹಾಕ್ತಾನೇ ಅವಳೆ. ಎಷ್ಟು ಕಷ್ಟ ಗೊತ್ತು. ನಮ್ಮ ಮಣಿಕಂಠ ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾ ಇದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ಇನ್ನೂ ರೆಡಿ ಆಗಬೇಕು ದೇವರು. ಇನ್ನೆಲ್ಲ ರೆಡಿ ಆದಮೇಲೆ ಪೂಜೆ. ಏನು ಮಣಿಕಂಠ ಇನ್ನೂ ಎಷ್ಟೊತ್ತಾಗುತ್ತೆ? 3 hours. ಇವತ್ತು ಏನೇನು ಸ್ಪೆಷಲ್ ಊಟ ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ. ನಮ್ಮಮ್ಮ ಭದ್ರಕಾಳಿ. ಅಮ್ಮ, ಏನೇನು ಸ್ಪೆಷಲ್ ಊಟ ಮಾಡ್ತಿದ್ಯಮ್ಮ ಹಬ್ಬಕ್ಕೆ ಇವತ್ತು? ಏನೇನು ಬೇಕು ನಿನಗೆ? ನೀನು ಹೇಳ್ರೆ ಅದೇ, ನೀನು ಮಾಡೋದೇ ತಿನ್ನಬೇಕು. ನಾನೇನು ಮಾಡೋದು ಮಾಡ್ಕೊಡ್ತೀನಿ. ನಾನು ಮಾಡೋದೇ ತಿನ್ನಬೇಕು. ನೀನು ಹೇಳಿದ್ದೆಲ್ಲ ನಾನು ಮಾಡಲ್ಲ ಗೊತ್ತಾ? ಒಬ್ಬಟ್ಟು, ವೆಜ್ ಬಿರಿಯಾನಿ, ಅನ್ನ, ನುಗ್ಗೆಕಾಯಿ ಸಾಂಬಾರು, ಕಾಳುಳಿ, ಆಮೇಲೆ ಅದೇನದು ಕೋಸಂಬರಿ, ಕಾಯಿ ಒಬ್ಬಟ್ಟು, ಕಾಂಗ್ರೆಸ್ ಕಲೆ ಪೂಜೆ ಅದು ಇದು ಮಾಡಮ್ಮ. ಬಂದು ಮಾಡ್ಕೋ ಬೇಕಂದ್ರೆ. ಕಾಂಗ್ರೆಸ್ ಕಳೆ ಇದು ಮಾಡ್ಬೇಕಂತ ಇನ್ನೇನು ಬೇಡ. ಸಾಕು. ಬೆಳಗ್ಗೆ ಎಬ್ಬಿಸಿದ್ದೀರಾ 3 ಗಂಟೆಗೆ? 3 ಗಂಟೆಯಿಂದ ಏನು ಮಾಡಿದ್ಯಾ ಹೇಳು? ಬೆಳಗ್ಗೆ ತಲೆ ನೋತೈತೆ. ನಾನು ಹೋಗ್ಲಿ ಪಾಪ ಇರೋನೋ ತಮ್ಮ ಚೆನ್ನಾಗಿರ್ಲಿ ಅಂತ ನೋಡ್ಕೊತಿದ್ದೀನಿ. ಯಾವಾಗ BP ರೇಸ್ ಆಯ್ತಾಯ್ತೋ ನನ್ನ ಮಗ ಹಂಗೆ ಮಾಡ್ಲಿ ಅಷ್ಟೇ. ಮಗ ಇದು ಹೆಣ್ಣು ಹುಲಿ, ಸಿಡಿಗುಂಡಿನಂತ ಹೆಣ್ಣು ಇವಳು, ನಮ್ಮೂರ ಮಣ್ಣಿನ ಮಗಳು. ಸುಮ್ಮನಿದ್ರೆ ಮೌನ ಗೌರಿ, ಸಿಟ್ಟು ಬಂದ್ರೆ ಸಿಡಿಲ. ನನ್ನ ಮಾತು ಕೇಳಿಲ್ಲ ಅಂದ್ರೆ ಬೇಜಾನ್ ಬೀಳ್ತವೆ ಅವನಿಗೆ. ಕಚಡ ಮಂಜ ಅವನು. ನಾಳೆ ತಾನೇ ಎಬ್ಸಿದ್ದು. ಮುಚ್ಚು, ಅಲ್ಲಿ ಕ್ಯಾಮ್ರಾ ಆನ್ ಆಗೈತೆ ಅಂತ ಡೌಡಿತು. ಲೈಟ್ ಆನ್ ಮಾಡಿದ್ದೆ ಇಲ್ಲಿ ಅಂದ್ಬಿಟ್ಟು ಅವಾಗ ತಾನೇ ಎದ್ದಿದ್ದು ನೀವೆಲ್ಲ. ಮುಚ್ಚಲೋ ಸಾಕು. ಸ್ಟಾರ್ಟಿಂಗ್ ಎದ್ದಿತ್ತೆ ಎಲ್ಲ. ಎದ್ಬಿಟ್ಟು ಏನ್ ಮಾಡ್ದೆ? ನಿಮ್ನೆಲ್ಲ ಎಬ್ಸ್ಬಿಟ್ಟು ಮಲ್ಕೊಂಡೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಮಾರ್ತಾನೆ ಐತೆ, ರಂಗೋಲಿ ಬಿಡ್ತಾನೆ ಐತೆ. 5 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು, ಇನ್ನೂ ಬಿಡ್ತಾನೆ ಐತೆ. ನೋಡ್ಬೋದು, ಉಮ್ಮಕ್ಕ ಆಲ್ರೆಡಿ ಮನೆಯೆಲ್ಲ ಕ್ಲೀನ್ ಮಾಡಿದಾಯ್ತು. ನೋಡಲ್ಲಿ ಮೊಬೈಲ್ ಯಾರ್ದದು? ಉಮ್ಮಕ್ಕಂದು. ಓ ರಂಗೋಲಿ ಹಿಡಿಯೋ ಸಕ್ಕ. ಹಾ 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 ಹಾ. ಅದಂಗ ನಕ 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 ನಕ. ಆ ಜಿಂಗ ಲಕ 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 ವಾಗ 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 ಜಿಂಗ ಬಿಟ್ಟವ್ರೆ. ಅಜೀಬ್ ಮಾಡಬೇಡ, ಎತ್ಕೊಂಡು ಹೋಗೋಣ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ನಮ್ಮ ಕೋತಿ ಭಾಗ್ಯ ಅವರು ಅಜೀಬ್ ಮಾಡಬೇಡ, ಹೇಳ್ತಾ ಇದ್ದೀನಿ. ರಂಗೋಲಿ ಬಿಡ್ತಾ ಇದ್ದಾರೆ. ಬೆಳಿಗ್ಗೆ 5 ಗಂಟೆಯಿಂದ 7:30 7 ಗಂಟೆ ಆಗ್ತಾ ಇದೆ. ಹೌದಪ್ಪ, 10 ಗಂಟೆ ಅಂದ್ಬಿಡ್ರಿ ಎಲ್ಲ ಸೇರ್ಕೊಂಡು. ಇನ್ನು ರಂಗೋಲಿ ಬಿಡ್ತಾರೇ ಇದ್ದಾರೆ. ನಾನು ಬಿಟ್ಟಿರೋದು ರಂಗೋಲಿಗೆ ಕಲರ್ ಹಾಕಂದ್ರೆ ಇಷ್ಟೊತ್ತು ಮಾಡೈತೆ. ಹೌದಾ? ನೀನಾ ಬಿಟ್ಟಿರೋದು? ಮತ್ತು ನಾನು ಬಿಟ್ಟೆ ರಂಗೋಲಿ ಅಂತೈತೆ. ಹಂಗನ್ನೇ ಇರ್ಬೇಕಲ್ವಾ ಅಂತ. ನೋಡಕ್ಕೆ
ಇದು ಅಟ್ಟಿ ಸ್ಟಾರ್ಟ್ ಮಾಡ್ಕೊಳ್ಳ ಅಕ್ಕಿ ಇಟ್ಟಾಕಿ ಅದೆಲ್ಲ ಬೇಡ ಇದೆ. ಇವನ್ ದೊಡ್ಡ ಮಗ ಬರೀ ಅದು ಇದು ಅದು ಅಂತ ಹೇಳ್ತಾನೆ. ಪೂಜೆ ಮಾಡಕ್ಕಿಂತ ಪೂಜೆ ಮಾಡಿದ್ರೆ ಜಲ್ದಿ ಬರುತ್ತೆ. ಸಾಟರ್ಡೆ ಮಾಡಿದ್ದೀನಿ. ಇವನು ಚಿಕ್ಕ ಮಗ ಬಟ್ಟೆ ಹಾಕೊಂಡಿರೋ ಓಡಾಡ್ತಾ ಇರ್ತಾನೆ. ಅವ್ರ ಅಣ್ಣ ಜಿಮ್ಗೆ ಹೋಗೋದು ಅವನೇ ಹಾಕೋತಾನೆ, ಇವನು ಹಾಕೊಳ್ಳಲ್ಲ ಟಿ ಶರ್ಟ್. बस एक बार मेरी बॉडी मन जाए, ये लड़की को देखो मैं कैसे इग्नोर करता हूँ. ನನ್ನ ಮಗ ಪ್ರೀತಿಯಿಂದ ಕೊಡಿಸಿ ಇದು ಚಾಮುಂಡಿ ಬೆಟ್ಟದಲ್ಲೇ ಬರುತ್ತೆ ಮೈಸೂರಲ್ಲಿ. ನನ್ನ ಮಗ ಪ್ರೀತಿಯಿಂದ ಕೊಡಿಸಿರೋದು ಈ ಸೀರೆನ ನಾನು ಅಮ್ಮಂಗೆ ಇಟ್ಬಿಟ್ಟು ಇವತ್ತು ಮಡ್ಲಕ್ಕಿ ಜೊತೆಗೆ ನಾನು ಉಟ್ಕೊಬೇಕಂತ ಇದ್ದೀನಿ. ನನಗೆ ತುಂಬ ಇಷ್ಟವಾದ ಸೀರೆ, ನನ್ನ ಮಗ ಪ್ರೀತಿಯಿಂದ ಕೊಡಿಸಿದ್ದು. ನನಗೆ ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕಂತ ತುಂಬ ವರ್ಷದಿಂದ ಆಸೆ ಇತ್ತು, ಯಾವತ್ತೂ ತೊಗೊಳಕ್ಕಾಗಿಲ್ಲ. ಇವಾಗ ನನ್ನ ಮಗ ಕೊಡ್ಸೋನೆ ಫುಲ್ ಹ್ಯಾಪಿ. ನಾನು ಅದನ್ನ ಅಮ್ಮನಿಗೆ ಇಟ್ಬಿಟ್ಟು ನಾನು ಉಟ್ಕೋಬೇಕಂತ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆಯ ಕಾಲಿನ ನಾದವ ತೋರುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿ ಕರೆಯುತ್ತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ರೂಪೆ ಬಂಗಾರ ಮಾಯನೆ ಶಿವಲ್ಲಿ ಮಾಟೆ ಮಾಣಿಕ್ಯ ಮಾಯನೆ. ರೂಪೆ ಬಂಗಾರ ಮಾಯನೆ ಶಿವಲ್ಲಿ ನವ್ವೇ ನವರತ್ನ ಮಾಯನೆ. ನೋಡ್ರಿ ಈ ಕೋತಿ ಹೆಂಗ್ ತಿಂತಾ ಐತೆ. ಇದು ಹಬ್ಬದ ದಿನ ಹಿಂಗಿರೋದು ಹುಟ್ಟು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಲಕ್ಷ್ಮೀ ಸೀತಾ ರಾಧಾ ಗೀತಾ. చిట్టపట నడుముల ఊపులు ఒక ఇరుసున్న వరసలు కలవగా.